ಹಾಸನದ ದೊಡ್ಡ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಇದು. ಇದೇ ರೇವಣ್ಣ ಅವರ ಫ್ಯಾಮಿಲಿಗೆ ಒಂದಾದ ಮೇಲೊಂದು ಕಂಟಕ ಸುತ್ತಕೊಳ್ತಾ ಇದೆ. ಇದೇ ರೇವಣ್ಣ ಅವರ ಕುಟುಂಬದ ಮೇಲೆ ಇನ್ನೊಂದು FIR ಆಯಿತು. ಏನು FIR ಅಂತ ಹೇಳಿದ್ರೆ, ರೇವಣ್ಣ, ಪ್ರಜ್ವಲ್, ಭವಾನಿ ಅವರಾಯಿತು. ಈಗ ದೊಡ್ಡ ಮಗ ಸೂರಜ್ ಮೇಲೂ ಒಂದು ಕಂಪ್ಲೇಂಟ್ ಆಯಿತು. ಈ ಕಂಪ್ಲೇಂಟು ಸ್ವಲ್ಪ ವಿಚಿತ್ರವಾಗಿದೆ. ಇದು ಒಂದು ರಾಜಕೀಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ಕೇಳದೇ ಇರುವಂತಹ, ನಮ್ಮ ಇತಿಮಿತಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಇದುವರೆಗೂ ಈ ಒಂದು ಕರ್ನಾಟಕದ ಕೆಲವು ಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೇಳಿರಲಿಲ್ಲ ರೀ. ದೂರು ಅಂತ ಕೇಳಿರಲಿಲ್ಲ, ಬೇರೆ ಇತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಇದೇನಾಗಿದೆ ಅಂತ ಹೇಳಿದ್ರೆ, ಸೂರಜ್ ರೇವಣ್ಣ ವಿರುದ್ಧವಾಗಿ ಅಸಹಜ ಲೈಂಗಿಕತೆಗೆ ಇದು ಪ್ರಯತ್ನಿಸಿರುವಂಥ ಆರೋಪ ಇದೆ. ಒಂದು ಕೇಸ್ ಆಗಿದೆ. ಹೊಳೆ ನರಸೀಪುರ ಸ್ಟೇಷನ್ನಲ್ಲಿ MLC ಸೂರಜ್ ರೇವಣ್ಣ ವಿರುದ್ಧವಾಗಿ FIR ಆಯಿತು. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಅನ್ಯಾಚುರಲ್ ಸೆಕ್ಷುವಲ್ ಹೆರಾಸ್ಮೆಂಟ್ ಅಂತ, ತುಂಬ ಅಸ್ವಾಭಾವಿಕವಾಗಿ ಅಸಹಜವಾಗಿ ಲೈಂಗಿಕತೆಗೆ ಈತ ಪ್ರಚೋದನೆ ಕೊಟ್ಟಿದ್ದಾನೆ. ಹುಡುಗಿ ಮೇಲ, ಹೆಂಗಸ ಮೇಲ ಅಲ್ಲ. ಇದಾಗಿರೋದು IPC ಸೆಕ್ಷನ್ 377 ಮೇಲೆ ಯುವಕನೇ ಆರೋಪ ಮಾಡಿರೋದು. ಒಬ್ಬ ಹುಡುಗ ಸೂರಜ್ ರೇವಣ್ಣ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದು. ಏನಂತ ಹೇಳಿದ್ರೆ, ನನ್ನ ಮೇಲೆ ಅಸಹಜವಾಗಿ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟ ಅಂತ. ಸಂತ್ರಸ್ತ ಯುವಕನಿಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸಂತ್ರಸ್ತ ಯುವಕ ಇದ್ದಾನಲ್ಲ, ಅವನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬೇಸ್ಡ್ ಆನ್ ದಿಸ್ ಕಂಪ್ಲೇಂಟ್ ಸೂರಜ್ ರೇವಣ್ಣ ಬಂಧನ ಆಗಬಹುದು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂದರೆ SIT ಕಸ್ಟಡಿಯಲ್ಲಿ ಅವನಿದ್ದಾನೆ. ಪ್ರಜ್ವಲ್ ರೇವಣ್ಣನ ಮೇಲೆ 3 ರೇಪ್ ಕೇಸು, 1 ಲೈಂಗಿಕ ದೌರ್ಜನ್ಯ ಕೇಸ್ ಇದ್ದಿರಬೇಕು. ಪುರುಷತ್ವ ಪರೀಕ್ಷೆ, ಸ್ವಾಮಿ ನಂಗೆ ಸಾಕಾಗೋಯಿತು, ನಾನಿನ್ನು ಈ ಟೆಸ್ಟಿಗೆ ಬರೋಕ್ಕಾಗಲ್ಲ, ಮತ್ತೆ ನನಗೆ ಹಿಂಸೆ ಆಗುತ್ತೆ ಪುರುಷತ್ವ ಪರೀಕ್ಷೆಯಲ್ಲಿ ಅಂತ ಅವನು ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಒಂದಿನ ಹೋಗ್ತಾನೆ, ಪರಪ್ಪನಗ್ರಹಾರದಲ್ಲಿರ್ತಾನೆ. ಬಾ ಇನ್ನೊಂದು ಕೇಸ್ಗೆ ಹೋಗಬೇಕು, ನಡಿ ಹೊಳೆ ನರಸೀಪುರಕ್ಕೆ, ನಡಿ ಹಾಸನಕ್ಕೆ ಅಂತ ಅವ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಒಂದು ಆಘಾತವನ್ನು ಸುಧಾರಿಸಿಕೊಳ್ಳುವ ನಡುವೆನೇ ರೇವಣ್ಣ ಅವರ ಫ್ಯಾಮಿಲಿಗೆ ಇನ್ನೊಂದು ಶಾಕ್.